ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ವೆಲ್ಕಮ್. ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೇನ ನೋಡಿರೋ ಹಾಗೆ ಕೊನೆಗೂ ಕೂಡ 24ನೇ ಕಂತಿನ ಹಣ ಜಮೆ ಶುರುವಾಗಿದೆ. ನಿನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಆಲ್ರೆಡಿ 2-3 ದಿನ ಆಗಿದೆ 24ನೇ ಕಂತಿನ ಹಣ ನಾವು ಜಮೆ ಮಾಡೋಕ್ಕೆ ಶುರು ಮಾಡಿ ರಿಲೀಸ್ ಆಗಿ ಇನ್ನೊಂದು 2-3 ದಿವಸದಲ್ಲಿ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಜಮೆ ಆಗಿದೆ ಅಂತ. ನಿನ್ನೆ ಆಗಿದೆ ಅಂದ ತಕ್ಷಣ ನಿನ್ನೆನೇ ಎಲ್ಲರಿಗೂ ಕೂಡ ಬಂದಿರಲ್ಲ. ನಮಗೂ ಗೊತ್ತು, ತುಂಬ ಜನ ಕಮೆಂಟ್ ಮಾಡ್ತೀರಾ, ಇಲ್ಲ ಬಂದಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅದು ಇದು ಅಂತ. ಬಟ್ ಖಂಡಿತ ಬಂದಿದೆ. ಬಟ್ ಎಲ್ಲರಿಗೂ ಕೂಡ ಬಂದಿರಲ್ಲ, ನಿಮಗೂ ಕೂಡ ಗೊತ್ತು. ಎಲ್ಲೋ ಒಂದು 5% ಮಹಿಳೆಯರಿಗೆ ಬಂದಿರುತ್ತಷ್ಟೇ. ಅದರಲ್ಲೂ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಜಾಸ್ತಿ ಜನಕ್ಕೆ ಜಮೆ ಆಗಿದೆ. ಸೊ ನೀವೇನಾರ ವಿಡಿಯೋ ನೋಡ್ತಾ ಇದ್ದರೆ ಅಲ್ಲಿ ಪ್ಲೇಸ್ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ನಿಮಗೆ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಯಾರಿಗಾರ 24ನೇ ಕಂತಿನ ಹಣ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. 23ನೇ ಕಂತಿನ ಹಣ ಈಗ ಆಲ್ರೆಡಿ 90% ಜನಕ್ಕೆ ಬಂದಿರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. 24ನೇ ಕಂತಿನ ಹಣ ಜಮೆ ಆಗಬೇಕಾದ್ರೆ ನಿಮಗೆ 24 ಹಾಗೆ 23 ಹಾಗೆ 24ನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಜಮೆ ಆಗುತ್ತೆ. ಇದನ್ನು ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದರು ಲಾಸ್ಟ್ ಟೈಮ್ ಹಾಸನಲ್ಲಿ ಮಾತಾಡಿದಾಗ. ನಮಗಿನ್ನೂ 23ನೇ ಕಂತಿನ ಹಣನೇ ಬಂದಿಲ್ಲ ಅಂದಾಗ ಡಿಸೆಂಬರ್ ಎಂಡಷ್ಟೊತ್ತಿಗೆ 24ನೇ ಕಂತಿನ ಹಣ ಹಾಕ್ತೀವಿ, ಅವಾಗ 23 ನಿಮ್ಗೆ ಒಟ್ಟಿಗೆ ಬರುತ್ತೆ ಅಂತ ಹೇಳಿದರು. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು ನಿಮಗೂ ಕೂಡ ಗೊತ್ತಿದೆ, ಸದನದಲ್ಲಿ ಬರೀ ಗೃಹಲಕ್ಷ್ಮಿದೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ ನಿನ್ನೆ. ಹೌದು, ಫೆಬ್ರವರಿ ಮಾರ್ಚಿಂದು ಮಿಸ್ ಆಗಿದೆ ಹಾಕೋ ಅಂಥದ್ದು. ಬಟ್ ನಾವು ಹಾಕಿಲ್ಲ ಅಂದ ತಕ್ಷಣ ಆ ದುಡ್ಡನ್ನ ಎಲ್ಲೋ ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅಂತಲ್ಲ, ನಮಗೆ ಹಾಕೋದು ಮಿಸ್ ಆಗಿದೆ ಅಷ್ಟೇ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಹತ್ರ ಆಗಿರ್ಬೋದು ಮಾತಾಡಿ ಅದನ್ನು ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಪ್ರತಿ ತಿಂಗಳು ಹಾಕ್ತಾ ಇದ್ದಿದ್ದರಿಂದ ಎಲ್ಲರಿಗೂ ಕೂಡ ಗೊತ್ತಿರ್ತಿತ್ತು ಇದು ಎಷ್ಟನೇ ಕಂತಿನ ಹಣ, ಯಾವ ತಿಂಗಳಿನ ಹಣ ಅಂತ. ಇಲ್ಲಿ ಏನು ಮಾಡ್ತಾರೆ, ಯಾವಾಗೇ ಹಣ ಜಮೆ ಮಾಡಿದ್ರು ಈ 1ನೇ ಕಂತಿನ ಹಣ 2ನೇ ಕಂತಿನ ಹಣ ಅಂತ ಹೇಳ್ತಾರೆ ಹೊರತು ಈ ತಿಂಗಳದು ಆ ತಿಂಗಳದಂತ ಮೆನ್ಷನ್ ಮಾಡಲ್ಲ. ಸೊ ಹಾಗಾಗಿ ಈಗೊಂದು 4-5 ತಿಂಗಳ ಹಿಂದೆ ಏನಾಯಿತು, ತುಂಬ ಮಿಸ್ ಆಗ್ತಾಯಿತ್ತು. ಅಂದರೆ 1 ತಿಂಗಳು ಹಾಕ್ತಿದ್ರು, ಇನ್ನೊಂದು 2 ತಿಂಗಳು ಗ್ಯಾಪ್ ಆಗೋದು, ಮತ್ತೆ ಹಾಕ್ತಿದ್ರು, ಮತ್ತೆ 2 ತಿಂಗಳು 3 ತಿಂಗಳು ಗ್ಯಾಪ್ ಆಗೋದು. ಸೊ ಹಾಗಾಗಿ ತುಂಬ ಗ್ಯಾಪ್ಗಳಾಗಿದ್ದ ಕಾರಣ ಕನ್ಫ್ಯೂಷನ್ ಆಗಿ ಆ ಥರ ಮಾಡಿದರು, ಅಥವಾ ಗೊತ್ತಾಗಲ್ಲ ಯಾರಿಗೂ ಅಂತ ಹೇಳಿ ಆ ಥರ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಪ್ಕೊಂಡಿದ್ದಾರೆ ಇವಾಗ. ಅಷ್ಟು ಕ್ವಶನ್ ಮಾಡಿ ಅಷ್ಟು ಕಂಟಿನ್ಯೂಸ್ ಆಗಿ ಎಲ್ಲರೂ ಕೂಡ ವಿರೋಧ ಪಕ್ಷದವರು ಕೇಳಿದ್ರಿಂದ ಅವರಿಗೂ ಕೂಡ ಆನ್ಸರ್ ಮಾಡಲೇಬೇಕಾಯಿತು. ಕೊನೆಗೂ ಕೂಡ ಒಪ್ಕೊಂಡ್ರು, ಹೌದು ಹಾಕೋದ್ರಲ್ಲಿ ಮಿಸ್ ಆಗಿದೆ, ನಾವು ಹಾಕಿಲ್ಲ ಅಂತ. ಅತಿ ಶೀಘ್ರದಲ್ಲೇ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ನೋಡೋಣ, ಜನವರಿ ಎಂಡ್ ಅಷ್ಟೊತ್ತಿಗಾದರೂ ಹಾಕುವಂಥ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಒಪ್ಕೊಂಡಿದ್ದಾರೆ, ಬಂದಿಲ್ಲ ಅಂತ ಒಪ್ಕೊಂಡಿದ್ದಾರೆ ಅಂತಂದರೆ ಖಂಡಿತ ಹಾಕ್ತಾರೆ. ಯಾಕಂದರೆ ಅವ್ರು ಹಾಕೋವ್ರಿಗೂ ಕೂಡ ವಿರೋಧ ಪಕ್ಷದವರು ಬಿಡಲ್ಲ, ಪದೇ ಪದೇ ಚುಚ್ಚಿ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕಾದರೂ ಕೂಡ ಅವ್ರು ಹಾಕ್ತಾರೆ. ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಈಗ ಹಾಕಿದ್ರೆ ಒಟ್ಟಿಗೆ 4,000 ರೂಪಾಯಿ ಖಂಡಿತ ಹಾಕ್ತಾರೆ. ಬ್ಯಾಲೆನ್ಸ್ ಇನ್ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಮಿಸ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ, ಹಾಕ್ತಾರೆ ಕೂಡ. ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಖಂಡಿತ ನಾನು ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ತೀನಿ. ಹಾಗೆ 24ನೇ ಕಂತಿನ ಹಣ ನಿಮ್ಗೇನಾರ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ನಾನು ಹೇಳ್ತಿರೋ ಮಾಹಿತಿ ಕರೆಕ್ಟಾಗಿದೆ ಅಂತ ನಂಬಿಕೆ ಬರುತ್ತೆ. ಇಲ್ಲ ಸುಮ್ಮನೆ ಕಮೆಂಟ್ ಮಾಡಿಬಿಡ್ತೀರಾ ಫೇಕ್ ನ್ಯೂಸು ಅದು ಇದಂತ. ಸೊ ಆ ಥರ ಏನಿಲ್ಲ, ನಮಗೆ ಮಾಹಿತಿ ಬಂದಿರೋ ಕಾರಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟ್. ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ನಾನು ನಿಮಗೆ ಡೈಲಿ ಅಪ್ಡೇಟ್ನ ತಿಳಿಸ್ತಾ ಇರ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬರೆಯುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.